ಬೆಂಗಳೂರು ಒಂದು ಮಹಾಸಾಗರ. ಅಲ್ಲಿ ಸಾವಿರಾರು ಗಾಡಿಗಳು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಯಾರು ಯಾವ ಗಾಡಿ ಬಗ್ಗೆನೂ ಗಮನ ಕೊಡೋದಿಲ್ಲ. ಆ ಗಾಡಿ ಒಳಗೆ ಏನು ನಡೆಯುತ್ತೆ ಅನ್ನೋದು ಗೊತ್ತಾಗಲ್ಲ. ಅಕಸ್ಮಾತ್ ಗೊತ್ತಾದ್ರೂ ಯಾರೂ ಅದ್ರ ಬಗ್ಗೆ ಗಮನ ಕೊಡಲ್ಲ. ಬೆಂಗಳೂರಿನ ಈ ಬ್ಯುಸಿ ಲೈಫ್ ಇರೋದೇ ಹೀಗೆ. ಈ ಸಾವಿರಾರು ಗಾಡಿಗಳಲ್ಲಿ ಒಂದು ಟಿ ಇಡೀ ಬೆಂಗಳೂರನ್ನ ಸುತ್ತ ಹಾಕತ್ತೆ. ಹಾಗೆ ಸುತ್ತಾಗ್ತಿದ್ದ ಈ ಗಾಡಿ ಸಿಟಿ ದಾಟಿ ಹೊರಗಡೆ ಹೋಗುತ್ತೆ. ಆದ್ರೆ ಯಾಕೆ ಹೋಯ್ತು? ಈ ಪ್ರಶ್ನೆಗಳನ್ನೆಲ್ಲ ಕೆದಕ್ತಾ ಹೋದ್ರೆ ನಮಗ್ ಗೊತ್ತಾಗ ನಿಜ ನಿಜಕ್ಕೂ ಬೆಚ್ಚ ಬೀಳ್ಸುತ್ತೆ. ಏಯ್ ಎಬ್ಬಕ್ರು ಅವ್ನ. ಏಯ್ ಎದ್ದೇಳು ಎದ್ದೇಳು, ಏಯ್ ಎದ್ದೇಳು. ಅಕ್ಕ ಇವ್ ಸತ್ತೋಗಿದಾನಕ್ಕ. ಹೇ ಏನ್ರು ಹೇಳ್ತಾ ಇದ್ದೀರಾ? ಅಯ್ಯೋ ಸರ್ ಹೋಗ್ಬಿಟ್ಟಿದೆ. ಫೋಟೋ ತಗೊಳ್ಳಿ. ಓಕೆ ಸರ್.
ಇದು ಈ ತರ ಕೇಸು. ಹಿಡ್ಕೊಳ್ರಿ. ಈ ಊರಿನ ಪ್ರಮುಖರು ಯಾರು? ನಾನೇ ಸರ್. ಗಾಡಿ ಒಳಗಡೆ ಸತ್ ಬಿದ್ದಿರೋನ್ ಯಾರು ಅಂತ ಗೊತ್ತಾ? ಹೋಗ್ ನೋಡಿ. ಹುಡುಗ ಯಾರು ಅಂತ ಗೊತ್ತಾಯ್ತಾ? ಗೊತ್ತು ಸರ್, ದಿನೇಶ್ ಅಂತ ನಮ್ಮೂರ್ ಹುಡುಗನೇ ಸರ್. ಇನ್ನು 15 ದಿವಸದಲ್ಲಿ ಇವನು ಮದುವೆ ಇತ್ತು ಸರ್. ಪಾಪ ಅಷ್ಟರಲ್ಲೇ ತೀರ್ಕೊಂಡ್ಬಿಟ್ನಲ್ಲ ಸರ್. ಏನಾಗಿತ್ತು ಸರ್? ಅದನ್ನ ಆಮೇಲೆ ಹೇಳ್ತೇನೆ. ಆ ಹುಡುಗನ ಮನೆಯವ್ರಿಗೆ ಹಾಸ್ಪಿಟಲ್ ಹತ್ರ ಬರಕ್ ಹೇಳಿ. ಸರಿ ಸರ್. ಬಂದ್ರ ಇಲ್ಲಿ. ಗಾಡಿನ ಸೀಸ್ ಮಾಡಿ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಸರ್, ಅವ್ರ ಮನೆಯವ್ರಿಗೆ ತಿಳಿಸಿದ್ದೀನಿ, ಎಲ್ಲರೂ ಅಲ್ಲಿಗೆ ಬರ್ತಾರಂತೆ ಸರ್. ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಯಾರನ್ನ ಒಳಗಡೆ ಬಿಡೋದಿಲ್ಲ. ಸರ್, ಒಂದ್ ನಿಮಿಷ ಬನ್ನಿ. ಸಮಾಧಾನ ಮಾಡ್ಕೊಳ್ಳಿ, ಒಂದ್ ನಿಮಿಷ. ಸಾಹೇಬ್ರ ಕರೀತಾರೆ. ಸಾಹೇಬ್ರೆ, ಅವ್ರ ಮನೇಲಿ ಗಂಡಸ್ರಾರು ಇಲ್ವಾ? ಇದಾರೆ ಸಾಹೇಬ್ರೆ. ಅವ್ರ ಚಿಕ್ಕಪ್ಪ ನಿಂಗೇಗೌಡ ಅಂತ ಇದ್ದಾನೆ. ಅವನು ತಿರುಪತಿಗೆ ಹೋಗಿದ್ದಾನೆ. ನಾನು ಫೋನ್ ಮಾಡಿ ವಿಷಯ ತಿಳಿಸಿದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತಾನೆ. ಎಲ್ಲಮ್ಮ ಅವರು ಎಲ್ಲಿಟ್ಟಿದಾರಮ್ಮ? ಹುಡುಗಿರ್ ಬೇರೆ ಇದ್ರಂತೆ. ಹುಡುಗ ತುಂಬಾ ಕೆಟ್ಟೋಗಿದ್ದ ಅಂತ ಕಾಣ್ತದೆ. ಅದಕ್ಕೆ ಯಾರೋ ಅವನ್ನ ಬಡ್ದು ಎತ್ಬಿಟ್ಟವ್ರೆ. ಹೇಯ್, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ್ರಿ, ಸುಮ್ಮನೆ ನಿಂತ್ಕೊಳ್ರಿ. ಅಲ್ಲಿ ಏನಾಗಿತ್ತು ಏನಾಗಿಲ್ಲ ಅಂತ ಯಾರಾದ್ರೂ ಕಣ್ಣಿಂದ ನೋಡಿದಾರೇನ್ರಿ? ಬಾಯಿ ಹೋದಂಗೆಲ್ಲ ಮಾತಾಡ್ತಾ ಇದ್ದೀರಲ್ಲ. ಅಲ್ಲ, ಅಷ್ಟು ಒಳ್ಳೆ ಹುಡುಗ ಈ ಚಿಕ್ಕ ವಯಸ್ಸಿಗೆ ಸತ್ತೋದ್ನಲ್ಲ ಅಂತ ನಾವಿಲ್ಲಿ ಸಂಕಟ ಪಡ್ತಾ ಇದ್ರೆ ಅವನ ಹಾಳಾಗೋಗಿದ್ದ, ಕೆಟ್ಟೋಗಿದ್ದ, ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆಲ್ಲ ಆಡ್ತಾ ಇದ್ದೀರಲ್ಲ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ. ನಮ್ಮ ದುಃಖ ನಮಗೆ, ಎಲಬಿಲ್ಲದ ನಾಲ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನೋಡಿ. ಬೆಂಗಳೂರಿನಿಂದ ಹೊರಟ ಗಾಡಿ ಹಳ್ಳಿಗೆ ತಲುಪಿದಾಗ ಅಲ್ಲಿ ದಿನೇಶ ಹೆಣ್ವಾಗ್ ಸಿಗ್ತಾನೆ. ಈ ಮಧ್ಯದ್ರಲ್ಲಿ ಏನಾಯ್ತು, ಅವನ್ ಯಾಕೆ ಸತ್ತ, ಏನೊಂದು ಗೊತ್ತಾಗ್ತಿಲ್ಲ. ಆದ್ರೆ ಅವನ್ ಗಾಡಿಯಲ್ಲಿ ವಿಚಿತ್ರ ಏನಂದ್ರೆ ಗರ್ಭ ನಿರೋಧಕ ವಸ್ತುಗಳು ಸಿಗುತ್ತೆ. ದಿನೇಶ ಯಾಕೆ ಸತ್ತ, ಹೇಗ್ ಸತ್ತ, ಇದು ಆತ್ಮಹತ್ಯೆನೋ ಕೊಲೆನೋ ಗೊತ್ತಿಲ್ಲ. ಪೊಲೀಸರು ಈಗಷ್ಟೇ ತನಿಖೆನ ಕೈಗೊಂಡಿದ್ದಾರೆ. ಇಲ್ಲಿ ಯಾವ್ಯಾವ ಸತೆ ಬಿಚ್ಕೊಳತ್ತೋ ಏನೇನಾಗುತ್ತೋ ಗೊತ್ತಿಲ್ಲ. ಕಾದ್ ನೋಡ್ಬೇಕಷ್ಟೆ. ಹಿಂಗೇಗೌಡ, ಸಮಾಧಾನ ಮಾಡ್ಕೊಳಪ್ಪ. ಏನೋ ಹಿಂಗ ಆಗ್ಬಾರ್ದಾಗಿತ್ತು, ಆಗೋಯ್ತು. ಎಲ್ಲ ಹಣೆ ಬರೋಣಪ್ಪ, ಸಮಾಧಾನ ಮಾಡ್ಕೊ. ವಯಸ್ಸಿಗೆ ಬಂದಿರೋ ಮಗನ್ನ ಕಿತ್ಕೊಂಡ್ಬಿಟ್ನಲ್ಲ ಆ ದೇವ್ರು. ಮುಂದೆ ಹೆಂಗೆ ನಮ್ ಜೀವನ? ಅಳ್ಬೇಡ, ಅಳ್ಬೇಡ, ನಿಂಗೆ ಕೂಡ ಸಮಾಧಾನ ಮಾಡ್ಕೊ. ಸಾಹೇಬ್ರೆ, ಕೂತ್ಕೊಳ್ಳಿ ಸಾಹೇಬ್ರೆ. ಸಾಹೇಬ್ರೆ, ಒಟ್ಟಿನಲ್ಲಿ ಈ ಮನೆ ಆಧಾರನೇ ಮುರಿದು ಹೋಯ್ತು ಸಾಹೇಬ್ರೆ. ಇನ್ನ
ಏನು ಮಾಡಿ ಏನು ಪ್ರಯತ್ನ ಅಲ್ಲ, ಎಲ್ಲ ಮುಗಿದೋಯ್ತು ಸಾಹೇಬ್ರೆ. ಹಾಗಂತ ದಿನೇಶ್ ಹೇಗ್ ಸತ್ತ, ಏತಕ್ಕಾಗಿ ಸತ್ತ ಅಂತ ತಿಳ್ಕೊಬೇಕೋ ಬೇಡ, ಅದಕ್ಕೆ ತನಿಖೆ ಮಾಡಕ್ ಬಂದಿದ್ದೀನಿ. ನನ್ನನ್ನು ಏನು ಕೇಳಬೇಡಿ. ನನ್ನ ಮೈದ ನಿಂಗೇಗೌಡ ಇದ್ದಾರೆ, ಅವರನ್ನ ಕೇಳ್ಕೊಳ್ಳಿ ಸಾಹೇಬ್ರೆ. ಹೇಳಿ ನಿಂಗೇಗೌಡ್ರ, ನಿಮ್ಮ ಅಣ್ಣನ ಮಗ ಹೇಗ್ ಸತ್ತ, ಅವನ ಮೇಲೆ ಯಾರಿಗಾರು ದ್ವೇಷ ಆಯ್ತಾ, ಅವ್ನ್ ಯಾರು ಕೊಲೆ ಮಾಡಿರ್ಬೋದು ಅಂತ? ಏನು ಅಂತ ಹೇಳಿ ಸಾಹೇಬ್ರೆ? ದಿನೇಶ ಪಾಪ ತಂದೆ ಇಲ್ದಿರೋ ಹುಡುಗ, ಇವನಿಗೂ ಮಕ್ಳಿರ್ಲಿಲ್ಲ. ಇವನ ಜೊತೆಗೆ ಇವನ ಹೆಂಡತಿ ಜಾನಕಮ್ಮ ಕೂಡ ದಿನೇಶನ್ನ ಸ್ವಂತ ಮಗನಿಗಿನ್ನ ಚೆನ್ನಾಗಿ ನೋಡ್ಕೊಂಡಿದ್ರು ಸಾಹೇಬ್ರೆ. ಅಂತ ಮಗನ ಕಳ್ಕೊಂಡಿರೋದ್ರಿಂದ ಇವ್ರ ದುಃಖ ಹೇಳಕ್ ಆಗ್ತಾ ಇಲ್ಲ ಸಾಹೇಬ್. ಜವರೇಗೌಡ್ರ, ಒಂದ್ ನಿಮಿಷ ಆಚೆಗೆ. ಸರಿ ಸಾಹೇಬ್ರ. ಜವರೇಗೌಡ್ರ, ಅವ್ರ ನೋವು ದುಃಖ ಎಲ್ಲ ನನಗೂ ಅರ್ಥ ಆಗತ್ತಾ? ದಿನೇಶ್ ಹೇಗೆ, ಮತ್ತೆ ಅವ್ನ ನಡವಳಿಕೆ ಯಾವ ಥರ ಆಯ್ತು? ತುಂಬಾ ಒಳ್ಳೆ ಹುಡುಗ ಸರ್, ಚಿನ್ನದಂತ ಗುಣ. ಅವನಿಗೆ ಈ ಕೆಟ್ಟ ನಡತೆಗಳು ಏನೂ ಇರಲಿಲ್ಲ, ಈ ಪೋಲಿ ಪುಂಡ್ರ ಸಹವಾಸ ಕೂಡ ಇರಲಿಲ್ಲ. ಹಾಗೆ ಅವನು ಇತ್ತೀಚೆಗೆ ಊರಿಗೆ ಬರ್ತಾ ಇದ್ದಿದ್ದೇ ಕಡಿಮೆ ಸರ್. ಬೆಂಗಳೂರಿನಲ್ಲಿ ಆ ಕಾಮಾಕ್ಷಿ ಪಾಳ್ಯದಲ್ಲಿ ಒಂದು ಮನೆ ಮಾಡಿಕೊಂಡು ಅದೇನೋ ಈ ಟ್ರಾವೆಲ್ ಏಜೆನ್ಸಿ ನಡೆಸ್ತಾ ಇದ್ದ. ಕಾಮಾಕ್ಷಿ ಪಾಳ್ಯದಲ್ಲಿ ಅವ್ನಿಗೇನಾದ್ರು ತೊಂದರೆ ಆಯ್ತಾ? ಅಂದ್ರೆ ಈ ಟ್ರಾವೆಲ್ಸ್ ಏಜೆನ್ಸಿ ವಿಚಾರವಾಗಿ ಏನಾದ್ರು ಗಲಾಟೆ ಆ ಥರ? ಇಲ್ಲ ಸರ್, ಆ ಥರ ಏನು ಕಂಡು ಬರಲಿಲ್ಲ. ಆದರೆ ಅವನಿಗೆ ಬೇರೆ ಯಾರ ಸಹವಾಸನೂ ಇರ್ತಿರಲಿಲ್ಲ ಸರ್. ಅವನಾಯ್ತು, ಅವನ ಕೆಲಸ ಆಯ್ತು, ಅವನ ಪಾಡ್ಗೆ ಅವ್ನು ಇರ್ತಾ ಇದ್ದ. ಸರಿ, ಅವ್ನು ಬೆಂಗಳೂರು ಮನೆ ಅಡ್ರೆಸ್ ಕೊಡಿ. ಸರ್ ಏನ್ರಿ ಜವರೇಗೌಡ್ರ? ಸರ್, ಈಗ ತೀರ್ಕೊಂಡಿದ್ದಾನಲ್ಲ ದಿನೇಶ, ಅವನಿಗೆ ಇನ್ನು 15 ದಿವಸದಲ್ಲಿ ಮದುವೆ ಆಗಬೇಕಾಗಿತ್ತು ಸರ್. ಆ ವಿಷಯ ನಮಗೂ ಗೊತ್ತು. ಹಾಂ, ಅದೇ ಸರ್, ಇವನಿಗೆ ಗೊತ್ತು ಮಾಡಿದ್ರಲ್ಲ ಲಕ್ಷ್ಮಿ ಅನ್ನೋ ಹುಡುಗಿ, ಅವಳ ಸೋದರ ಮಾವನ ಮಗ ಶಂಕರ ಅನ್ನೋನು ಆ ಹುಡುಗಿನ ತುಂಬ ಪ್ರೀತಿಸ್ತಾ ಇದ್ನಂತೆ ಸರ್. ಹೌದಾ? ಹೌದು ಸರ್. ಅದಕ್ಕೆ ಆ ಶಂಕರ ನನಗೆ ಲಕ್ಷ್ಮಿ ಸಿಗಲ್ವಲ್ಲ ಅನ್ನೋ ಕೋಪಕ್ಕೆ ಅವನೇ ದಿನೇಶನ್ನ ಕೊಲೆ ಮಾಡಿರ್ಬೋದು ಅಂತ ಊರಿನಲ್ಲೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಸರ್. ರೈ, ಯಾರೇ ಅದು ಲಕ್ಷ್ಮೀ ಮೋಹನ್ ಮಗ ಶಂಕರ? ಕರ್ಕೊಂಬರ್ರಿ ಸ್ಟೇಷನ್ಗೆ, ವಿಚಾರಣೆ ಮಾಡೋಣ. ಏನಮ್ಮ, ದಿನೇಶ್ ಬಗ್ಗೆ ಏನ್ ಹೇಳ್ತೀಯ? ಸರ್, ಅವ್ರು ತುಂಬಾ ಒಳ್ಳೆಯವರು ಸರ್. ನನ್ನ ಜೊತೆ ಅವರು ತುಂಬಾ ಚೆನ್ನಾಗಿ ನಡ್ಕೋತಿದ್ರು. ನೀವ್ ಹೇಳಿ ಗೌಡ್ರೆ, ದಿನೇಶ್ ಬಗ್ಗೆ ಏನ್ ಹೇಳ್ತೀರಾ? ಸರ್, ಹುಡುಗ ಒಳ್ಳೇನು ಅಂತಲೇ ನಮ್ಮ ಮಗಳ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡಿದ್ವಿ. ಇನ್ನು 15 ದಿವಸದಲ್ಲಿ ಮದುವೆ ಆಗ್ಬೇಕಾಗಿತ್ತು. ಆದ್ರೆ ಅವನು ಇದ್ದಿದ್ದ ಗಾಡಿಲಿ ಏನೇನೋ ವಸ್ತುಗಳು ಸಿಕ್ಕಿದ್ಯಂತೆ, ಅಲ್ಲದೆ ಹುಡುಗಿರು ಬೇರೆ ಇದ್ರಂತೆ. ಹೀಗಿದ್ದಾಗ ಹುಡುಗ ಒಳ್ಳೇನು ಅಂತ ಹೆಂಗ್ ಸರ್ ಹೇಳೋದು? ಏನಪ್ಪಾ ಶಂಕರ, ನೀನು ಲಕ್ಷ್ಮಿನ ಮದುವೆ ಮಾಡ್ಕೋಬೇಕು ಅಂತಿದ್ದಂತೆ, ನೆನ್ನೆ ಎಲ್ಲಿದ್ದ ನೀನು? ಸರ್, ಮನೇಲಿದೆ ಸರ್. ನಾನು ಹೊರಗಡೆ ಎಲ್ಲೂ ಹೋಗಿಲ್ಲ ಸರ್. ನಾನು ಅಂತನೂ ಅಲ್ಲ ಸರ್. ಸರ್, ನಾನು ಲಕ್ಷ್ಮಿನ ಆಸೆ ಪಟ್ಟು ಮದುವೆ ಆಗ್ಬೇಕಂತ ಅಂತಿದ್ದು ನಿಜ ಸರ್. ಆದರೆ ಯಾವಾಗ ದಿನೇಶ್ ಜೊತೆ ಎಂಗೇಜ್ಮೆಂಟ್ ಆಯಿತೋ ಅವತ್ತೇ ನಾನು ಅವಳ ಮನಸ್ಸಿನ ತೆಗೆದಾಕ್ಬಿಟ್ಟೆ ಸರ್. ದಿನೇಶನ್ ಕೊಲೆ ವಿಚಾರದಲ್ಲಿ ನಿನ್ ಕೈವಾಡ ಏನೂ ಇಲ್ವಾ? ದೇವರಾಣೆ ಇಲ್ಲ ಸರ್. ಲಕ್ಷ್ಮಿ ನನಗೆ ಸಿಗ್ಲಿಲ್ಲ ಅನ್ನೋ ಮಾತ್ರಕ್ಕೆ ದಿನೇಶನ್ ಕೊಲೆ ಮಾಡೋಕ್ಕಾಗತ್ತಾ ಸರ್? ನಮ್ಮ ತಾಯಣ್ಣಗೂ ಇಲ್ಲ ಸರ್. ಈಗ ಸದ್ಯಕ್ಕೆ ನಿನ್ನ ನಂಬ್ತೇನೆ, ಆದ್ರೆ ತನಿಖೆ ಮುಂದುವರಿತಾ ಇರುತ್ತೆ, ನೀವಿ ನೋಡ್ಬೋದು. ಸರ್, ದಿನೇಶ ಇಲ್ಲಿ ಏನೋ ಎಡವಟ್ ಮಾಡ್ಕೊಂಡಿರೋ ಥರ ಇಲ್ಲ ಸರ್. ಮೋಸ್ಟ್ಲಿ ಅವನಿಗೆ ಬೆಂಗಳೂರಲ್ಲೇ ಏನಾದರೂ ಆಗಿರ್ಬೋದು. ನನಗೂ ಹಾಗೆ ಅನಿಸ್ತಾ ಇದೆ. ನಾವೀಗಲೇ ಬೆಂಗಳೂರಿಗೆ ಹೋಗಿ ಅವನಿದ್ ಮನೆ ಹತ್ರ ಏನಾದರೂ ವಿಚಾರಿಸಿದ್ರೆ ನಮ್ಗೆ ವಿಷಯ ಸಿಗ್ಬೋದು. ಓಕೆ ಸರ್.